ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ, ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ, ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರ್ ಬತ್ತು ಇಲ್ಲ ಇಲ್ವಾ, ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತಿರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡ್ಲಿ, ಧರಣಿ ಮಾಡ್ಲಿ, ಬೈಲಿ, ಏನ್ ಬೇಕಾದ್ರೂ ಮಾಡ್ಲಿ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ ನಗರದ ಅಭಿವೃದ್ಧಿ ಮಂತ್ರಿ ಡಿ.ಕೆ. ಶಿವಕುಮಾರ್ ತಮ್ಮ ವರ್ಷೆ ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತ. ಪವರ್ ಬಿಲ್ ಕಟ್ಟಲು ದುಡ್ಡಿಲ್ಲ, ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ, ಅದರಿಂದ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀರಿನ ದರ ಹೆಚ್ಚಳ ಮಾಡ್ತೀವಿ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ ಈ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು. ಬಂಡೆ ಸಾಹೇಬ್ರ ಈ ರೀತಿ ವರ್ತನೆಗೆ ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈ ನಾಗರಿಕರು ಎಲ್ಲ ಉಪಯೋಗ ಪಡೆಯುವುದು ಅಷ್ಟೇ ಅವರಿಗೆ ಗೊತ್ತು. ಕನಿಷ್ಠ ಕೃತಜ್ಞತೆ ಭಾವ ಅನ್ನೋದು ಸಹ ಬೇಡವಾ? ಅದು ಇಲ್ಲ ಇವರಿಗೆ. ನೀರು ಬಂದಿಲ್ಲ ಅಂದರೆ ಫೋನ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ, ಬೈತಾರೆ. ಮೀಡಿಯಾದವರಾದರೂ ಬೈಲಿ, ಇತ್ತ ವಿರೋಧ ಪಕ್ಷದವರಾದರೂ ಬೈಲಿ, ಒಟ್ಟಾರೆ ಯಾರು ಏನೇ ಅಂದರೂ ಸರಿ, ನೀರಿನ ದರ ಹೆಚ್ಚಳ ಮಾಡೋದೇ ಪಕ್ಕ ಅಂತಾರೆ ಉಪಮುಖ್ಯಮಂತ್ರಿಗಳು. ಇದರ ಬಗ್ಗೆ ತಮ್ಮ ಅಮೂಲ್ಯವಾದ ಮತ ಚಲಾವಣೆ ಮಾಡಿ ಅವರನ್ನು ಅಧಿಕಾರಕ್ಕೆ ತಂದಿದ್ದೀರಲ್ಲ, ನೀವು ಇದರ ಬಗ್ಗೆ ಈಗೇನು ಹೇಳ್ತೀರಾ ಅಲ್ವಾ? ಡಿ.ಕೆ.ಶಿ ಅವರೇ, ಅಧಿಕಾರಕ್ಕೆ ಬರುವ ದಾಹದಲ್ಲಿ ಪಂಚ ಗ್ಯಾರಂಟಿ ಕೊಡ್ತೀವಿ, 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ, ಹೆಣ್ಣು ಮಕ್ಕಳಿಗೆ ಬಸ್ಸು ಫ್ರೀ, 10 kg ಅಕ್ಕಿ ಫ್ರೀ, ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಫ್ರೀ ಅಂತ ಹೇಳ್ತಿದ್ರಲ್ಲ. ಈಗ ನೋಡಿದ್ರೆ ಪವರ್ ಬಿಲ್ ಕಟ್ಟುವುದಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ ಅಂದ್ರೆ ನಿಮ್ಮ ಬುದ್ಧಿಗೆ ಏನು ಹೇಳಬೇಕೋ ಅಲ್ರಿ? ಯಾರಾದರೂ ಬಂದು ನಮಗೆ ಗ್ಯಾರಂಟಿ ಕೊಡ್ರಿ ಅಂತ ಏನಾದರೂ ನಿಮ್ಮ ಮುಂದೆ ಕಾಲು ಹಸ್ತು ಬೇಡ್ಕೊಂಡಿದ್ವಾ? ಇಲ್ಲ ತಾನೆ. ನಿಮ್ಮ ದುರಾಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಮುಗ್ಧ ಜನರನ್ನ ಬಲಿಪಶುಗಳನ್ನಾಗಿ ಮಾಡ್ತೀರಲ್ಲ. ನಿಮ್ಮಂಥ ರಾಜಕಾರಣಿಗಳಿಗೆ ಜನರು ತಮ್ಮ ಕಾಲಲ್ಲಿರೋ ಎಕಡ ತಗೊಂಡು ಹೊಡೆಯುವುದಂತೂ ಸಮೀಪಿಸಿದೆ ಅಂತ ಅನಿಸುತ್ತೆ. ಬೆಂಗಳೂರಿನ ನಾಗರಿಕರಿಗೆ ಕೃತಜ್ಞತೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಬರ್ತಿರುವಂತಹ ಅತಿ ಹೆಚ್ಚು ತೆರಿಗೆ ಈ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ ಅವರಿಂದ ತಾನೆ ಅನ್ನೋದನ್ನ ಮರೆತಿದ್ದೀರಲ್ಲ ನೀವು. ನಿಮ್ಮ ಬುದ್ಧಿಗೆ ಏನು ಹೇಳೋಣ? ತಮ್ಮ ಹಳ್ಳಿಗಳನ್ನ, ಊರುಗಳನ್ನು ಬಿಟ್ಟು ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಅದು ಸಹ ಇವರೆಲ್ಲರೂ ಬಡವರು ಹಾಗೂ ಮಧ್ಯಮ ವರ್ಗದವರು. ಅಂತಹವರ ಹೊಟ್ಟೆ ಮೇಲೆ ಹೊಡೆಯುವುದಕ್ಕೆ ಹೋಗ್ತಿದ್ದೀರಲ್ಲ ನೀವು. ನಿಮ್ಮಂಥ ಸರ್ಕಾರಗಳು, ನಿಮ್ಮಂಥ ರಾಜಕಾರಣಿಗಳು ನಮ್ಮ ರಾಜ್ಯದ ಜನರಿಗೆ ಅವಶ್ಯಕತೆನೇ ಇಲ್ಲ ಬಿಡಿ. ನಿಮ್ಮ ಕೈಯಲ್ಲಿ ಸರ್ಕಾರ ನಡೆಸುವುದಕ್ಕೆ ಆಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆ ಕಡೆಗೆ ಕೂತ್ಕೊಳ್ಳಿ. ಅದು ಬಿಟ್ಟು ಬಡ ಜನರ ರಕ್ತ ಹೀರುವ ರಕ್ತ ಪಿಪಾಸಿಗಳ ತರಹ ಜನಸಾಮಾನ್ಯರನ್ನ ಕಾಡಬೇಡಿ. ಪ್ರಬುದ್ಧ ಬೆಂಗಳೂರಿನ ನಾಗರಿಕರೇ, ಡಿ.ಸಿ.ಎಂ. ಶಿವಕುಮಾರ್ ಅವರ ಈ ಹೇಳಿಕೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.